ಸ್ನೇಹಿತರೆ, ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲು ಹಸಿ ತೆಂಗಿನಕಾಯಿ ಮತ್ತು ಏಲಕ್ಕಿ ಕಾಯಿ ಹಾಕಿದ್ದೀನಿ. ಈಗ ಇದಕ್ಕೆ 1 ಸ್ಪೂನು ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ತುಂಬ ಸೀಸಕ್ಕೆ ಹೋಗಬೇಡಿ, ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಗಸಗಸೆನ ಹುರ್ಕೊಳ್ತಾ ಇದ್ದೀನಿ. ಗಸಗಸೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು. ಈಗ ಇದನ್ನು ಕೂಡ ಜಾರ್ಗೆ ಹಾಕ್ಕೊಳ್ಳಿ, ಸ್ವಲ್ಪ ಬಿಸಿ ಆರಿದ್ಮೇಲೆ ರುಬ್ಬಿ. ನೋಡಿ, ಒಂದು ಕಡೆಗೆ ಬೆಲ್ಲನ ಪಾಕ ಮಾಡ್ಕೊಂಬಿಡೋಣ, ಇದು ಕರಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಜಾರಲ್ಲಿ ಹಾಕಿರೋದೆಲ್ಲ ತಣ್ಣಗಾಗುತ್ತೆ, ಹುರಿದಿರೋದು. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದಕ್ಕೆ ನಾವು ನೆನೆಸಿರೋ ಅಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ರುಬ್ತಾ ಇದ್ದೀರಿ. ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ. ನೋಡಿ, ಇಷ್ಟು ಮಾತ್ರ ನುಣ್ಣಗಾದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈ ಕರಗಿರೋದಕ್ಕೆ ನಾವು ರುಬ್ಬಿರೋದನ್ನ ಹಾಕ್ಕೋತಾ ಇದ್ದೀರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಿಂಗೆ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ತೆಳ್ಳಗೆ ಬೇಕೋ ನೀವು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗೆ ಸಾಕು. ಈಗ ತುಪ್ಪ ಕಾಯಿಸ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರು. ಈಗ ಇದೊಂದು ಸ್ವಲ್ಪ ಕುದಿ ಬರಲಿ. ನಾನು ಇದನ್ನು ಟೇಸ್ಟ್ ಮಾಡ್ತಾಯಿಲ್ಲ, ಹೆಂಗಿದ್ರೂ ಓಕೆ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಬಟ್ ಪರ್ಫೆಕ್ಟಾಗಿರುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಯಾಕೆ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರಿಗೆ ನೈವೇದ್ಯ ಇಡಬೇಕು ಅಂತ ಅಂದ್ಕೊಂಡು ನಾನು ಇದನ್ನು ಟೇಸ್ಟ್ ಮಾಡ್ತಾಯಿಲ್ಲ. ನೋಡಿ, ಇಷ್ಟೇ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಎದೆ ನೋವಿಗೆಲ್ಲ ಗಸಗಸೆ ಪಾಯಸ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಕುಡಿಲೇಬೇಕು. ಬೇರೆ ಇನ್ಯಾವುದೇ ಕುಡಿದ್ರೂ ಬಾಯಾರಿಕೆ ಆಗ್ತಾನೆ ಇರುತ್ತೆ. ಬಟ್ ಇದು ದೇಹಕ್ಕೂ ಕೂಡ ತಂಪು ಕೊಡುತ್ತೆ. ಹಂಗಾಗಿ ಈ ಪಾಯಸ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಕುದಿ ಬರ್ತಾ ಇದೆ. ಈ ಥರ ಒಂದು ಕುದಿ ಬಂತು ಅಂದರೆ ಸಾಕು, ಆಫ್ ಮಾಡ್ಕೊಳ್ಳಿ. ಈಗ ಇದು ಮುಗಿದಿದೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.